ಬೇಜಾರಿನ ಸಂಗತಿ ಅಂದ್ರೆ ಅಷ್ಟತಾಳ ಎರಡನೇ ಕಾಲ ಇದೆ, ತಯ್ಯ ತಾತ ತಾತಯ್ಯ ತಾತ ಅಂತ. ಅದು ಮೇಳದಲ್ಲಿ ಈಗ ಮರೆ ಆಗ್ತಾ ಇದೆ, ಆಲ್ಮೋಸ್ಟ್ ಮರೆ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಅವ್ರು ಏನ್ ಮಾಡ್ತಾರೆ ಅದನ್ನ ನೋಡಿ ನೋಡಿ ಕಲಿತಿದ್ರು, ನೋಡಿ ಕಲಿಯೋದು. ಹಾಗಾಗಿ ತಾಳಗಳೆಲ್ಲ ಅವರಿಗೆ ಎಲ್ರಿಗೂ ಹೇಳಿಕ್ ಬರುವುದಿಲ್ಲಾಗಿತ್ತು. ಮೊದಲಿಗೆ ಎಲ್ಲಾ ಕಲಾವಿದರು ಹೇಳಿಕ್ ಬರುವುದಿಲ್ಲಾಗಿತ್ತು, ಅಂದಾಜ್ನಲ್ಲಿ ಕುಣಿತಿದ್ರು. ಎತ್ತುವಾಗ ಮಾತ್ರ ಅಷ್ಟತಾಳ ಇರ್ತದೆ, ಅದು ಕೊನೆಗೆ ಏಕತಾಳಕ್ಕೆ ಹೋಗ್ತದೆ. ಅಷ್ಟತಾಳ ಹಾಕುದೇ ಇಲ್ಲ, ಏಕತಾಳ ಹಾಕೊಂಡು ಪದ್ಯ ಹೇಳ್ತಾರೆ. ಮುಖ್ಯವಾಗಿ ಭಾಗವತರದನ್ನು ತಗೊಳ್ಳೋದು ಲಯ. ಆಮೇಲೆ ಅವರು ಅದಕ್ಕೆ ಹೋಗ್ಬಾರ್ದು, ಅವ್ರು ಅಷ್ಟತಾಳವನ್ನೇ ಹಿಡ್ಕೊಂಡು ಪದ್ಯ ಹೇಳಿದ್ರೆ ಆಗ ಸ್ಪಷ್ಟತೆ ಇರ್ತದೆ. ಈಗ ನೀವು ತತ್ತತೆ ಪದ್ಯ ಹೇಳುವಾಗ, ಹೆಚ್ಚಿನ ಭಾಗವತರು ಹೇಳುವಾಗ ಅವ್ರು ಏನ್ ಹೇಳ್ತಾರಂತ ಗೊತ್ತಾಗ, ಅವ್ರು ಕನ್ನಡದಲ್ಲಿ ಹೇಳ್ತಾರೋ ಯಾವ ಭಾಷೆಯಲ್ಲಿ ಹೇಳ್ತಾರೆ ಅಂತ ಗೊತ್ತಾಗುದಿಲ್ಲ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕೂಡ್ಲಿ ಅವರೇ, ತಾಳದ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ಈ ತರಬೇತಿಯ ಕೇಂದ್ರಗಳಲ್ಲಿ ಕಲಿತಂತ ತಾಳಗಳೆಲ್ಲವೂ ರಂಗದಲ್ಲಿ ಅವುಗಳ ಬಳಕೆ ಆಗ್ತದೆಯಾ? ರಂಗದಲ್ಲಿ ಅಂದ್ರೆ ಕೇಂದ್ರದಲ್ಲಿ ಕಲಿತ ವಿದ್ಯಾರ್ಥಿಗಳೇ ಎಲ್ಲರೂ ಇದ್ರೆ ಅದನ್ನು ಸರಿಯಾಗಿ ಬಳಕೆ ಮಾಡಬಹುದು. ರಂಗದಲ್ಲಿ ಇರುವ ಕಲಾವಿದರೆ ಬೇರೆ. ಈ ಕೇಂದ್ರ ಅಂತ ಪ್ರಾರಂಭ ಆದ್ದೇ ಇತ್ತೀಚೆ, ಈಗ ಒಂದು 40 ವರ್ಷದಿಂದ ಈಚೆ. ಮೊದಲು ಕೇಂದ್ರ ಇರಲಿಲ್ಲ. ಮೊದಲು ಕಲಿಯೋ ಪದ್ಧತಿ ಆಗಿತ್ತು, ಮೇಳಕ್ಕೆ ಹೋಗು ಸಣ್ಣ ಮಕ್ಕಳು ಮೇಳಕ್ಕೆ ಹೋಗ್ತಾರೆ, ಕೋಡಂಗಿ ಎಲ್ಲ ಮಾಡ್ತಾರೆ, ಅಲ್ಲಿ ಹಿರಿಯ ಕಲಾವಿದರು ಸೇವೆ ಮಾಡ್ತಾರೆ. ಸೇವೆ ಮಾಡ್ಕೊಂಡು ಅವ್ರು ಹೇಳಿಕೊಟ್ರೆ ಆಯ್ತು. ಇಲ್ಲಿದ್ರೆ ಅವರು ರಾತ್ರಿ ಇಡೀ ನಿದ್ರೆ ಬಿಟ್ಕೊಂಡು ಅವ್ರ ಆಟ ನೋಡಿ ಅವ್ರು ಏನ್ ಮಾಡ್ತಾರೆ ಅದನ್ನ ನೋಡಿ ನೋಡಿ ಕಲಿತಿದ್ರು, ನೋಡಿ ಕಲಿಯೋದು. ಹಾಗಾಗಿ ತಾಳಗಳೆಲ್ಲ ಅವರಿಗೆ ಎಲ್ರಿಗೂ ಹೇಳಿಕ್ ಬರುವುದಿಲ್ಲಾಗಿತ್ತು. ಮೊದಲಿಗೆ ಎಲ್ಲಾ ಕಲಾವಿದರು ಹೇಳಿಕ್ ಬರುವುದಿಲ್ಲಾಗಿತ್ತು, ಅಂದಾಜ್ನಲ್ಲಿ ಕುಣಿತಿದ್ರು. ಲಯ ಇದ್ದಾಗ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಕೇಂದ್ರದಲ್ಲಿ ನಾವೀಗ ಉಡುಪಿ ಕೇಂದ್ರ ಮಾಡಿದಾಗ ಕೆಲವು ಬದಲಾವಣೆಗಳಾಗಿದೆ. ಅಲ್ಲಿ ಮೊದಲು ನಾವು ಮೇಳದ್ದು ಹೇಗಿತ್ತು ಹಾಗೆ ಹೇಳ್ಕೊಡ್ತಿದ್ರು. ಅದು ಏನಾಯ್ತು ಅಂದ್ರೆ, ನಾವು ಸಾಧಾರಣ ಹೇಳ್ತೇವೆ ಒಂದು ತಾಳಕ್ಕೆ ದಸ್ತಿನ ಮುಕ್ತಾಯ ಅನ್ನೋದು 2 ದಸ್ತಿನಷ್ಟು ಆಗ್ತದೆ ಅಂತ, 2 ಪಟ್ಟ ಆಗ್ತದೆ ನಮ್ಮಲ್ಲಿ ಬಡಗತಿಟ್ಟಲ್ಲಿ. ಸಾಮಾನ್ಯ ಹಾಗೆ ದಸ್ತಿನ 2 ಪಟ್ಟು ಮುಕ್ತಾಯ. ಆಗ ನಮ್ಮಲ್ಲಿ ಜಂಪೆ ತಾಳ ಅಂತ ಒಂದಿದೆ, 2ನೇ ಕಾಲ. ಅದಕ್ಕೆ ಫಸ್ಟಿಗೆ ಮುಕ್ತಾಯ ಮಾಡುವಾಗ 1.5 ಆವರ್ತ ಆಗ್ತದೆ, 2ನೇ ಮಾಡುವಾಗ 2.5 ಆವರ್ತ ಆಗ್ತದೆ, ಟೋಟಲ್ 4 ಆವರ್ತ ಆಗ್ತದೆ. ಆದ್ರೆ ಅದು ಸರಿಯಲ್ಲ ಅಂತ ಯಾರೋ ಪ್ರಶ್ನೆ ಮಾಡಿರ್ಬೇಕು. ನಾವಿರುವಾಗ ಅದೇ ಇತ್ತು, ನಾನ್ ಕಲಿಯುವಾಗ ಅದನ್ನೇ ಹೇಳ್ಕೊಡ್ತಿದ್ರು. ನಾನ್ ಬಂದ ಮೇಲೆ ಅಲ್ಲಿ ಬದಲಾವಣೆ ಆಗಿದೆ. ಅಂದ್ರೆ ಅದು ಕೇಳುದು ಸರಿ, ಕೇಂದ್ರ ಅಂದ್ಮೇಲೆ ಎಲ್ಲರೂ ಅದನ್ನೊಂದು ಗಮನಿಸ್ತಾರೆ. ನೀವು ಇದನ್ನ ಹೇಳ್ತೀರಲ್ಲ, ಇದು ಹೀಗೆ ಉಂಟಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಿ ಮಾಬಲಕಾರಂತರು ಅವರೆಲ್ಲ ಅದನ್ನ ಬದಲು ಮಾಡಿದ್ರು. ಈಗ ತಾಗಿಡ್ತದಿನ್ನ ಧೀಗಿಡ್ತದಿನ್ನ ತೈ ಇತ್ತದಿನ್ನ ದಿ ಮೊದಲಿನ ಮುಕ್ತಾಯ. 2ನೇ ಲಾಸ್ಟ್ ಮಕ್ಳು ತೋಮ್ ತಾಗಿಡ್ತದಿನ್ನ ಧೀಗಿಡ್ತದಿನ್ನ ತೈ ಇತ್ತದಿನ್ನ ದೀಮ್ ಅಂತ ಮಾಡ್ತಾರೆ. ಅದು ಈಗ ಏನ್ ಮಾಡಿದಾರೆ ಅಂದ್ರೆ ಕೇಂದ್ರಗಳಲ್ಲಿ ಮಾತ್ರ, ಎಲ್ಲ ಕೇಂದ್ರ ಅಂತ ಹೇಳುದಿಲ್ಲ, ಈಗ ಉಡುಪಿ ಕೇಂದ್ರದಲ್ಲಿ ಹೆಚ್ಚಾಗಿ ಹಾಗೆ ಮಾಡ್ತಾರೆ. ತೋಮ್ ತಾತಾಮ್ ತಾಗಿಡ್ತದಿನ್ನ ಧೀಗಿಡ್ತದಿನ್ನ ತೈ ಇತ್ತದಿನ್ನ ದೀಮ್. ಇದು ನಾವಿಲ್ಲಿ ಮಕ್ಳಿಗೆ ಹೇಳಿಕೊಟ್ರೆ ಅದನ್ನ ಮೇಳಕ್ಕೆ ಹೋದಾಗ ಅದು ಅವ್ರಿಗೆ ಗೊಂದಲ ಆಗ್ತದೆ. ನಾನು ಕೆಲವೊಮ್ಮೆ ಏನ್ ಹೇಳ್ತೇನೆ ಅಂದ್ರೆ, ಇದನ್ನ ಹೇಳಿಕೊಟ್ರು ಮೇಳದಲ್ಲಿ ಹೀಗಿದೆ ಅಂತ ಅವ್ರಿಗೆ ಹೇಳ್ತೇನೆ. ಅಂದ್ರೆ ಅಲ್ಲಿ ಮತ್ತೆ ಅವ್ರಿಗೆ ಗೊಂದಲ ಆಗ್ಬಾರ್ದು. ಮೇಳಕ್ಕೆ ಹೋಗೋರಿದ್ರೆ ಎರಡನ್ನು ಹೇಳ್ತೇನೆ, ಹೀಗೀಗಿದೆ. ಯಾಕಂದ್ರೆ ಮೇಳವನ್ನ ನಮ್ಗೆ ಒಮ್ಮೆಗೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವ್ ಇಲ್ಲಿ ಕಲ್ತ್ಕೊಂಡು ಹೋದ್ ಕೂಡ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದ್ರು ಇರ್ತಾರೆ, ಅವ್ರು ಅದನ್ನೇ ಕುಣಿತಾ ಇರ್ತಾರೆ. ಇವನು ಹೆಚ್ಚು ಕಡಿಮೆ ಮಾಡಿದ ಕೂಡ ಅವ್ರಿಗೆ ಗಡಿಬಿಡಿ ಆಗ್ತದೆ, ಅವ್ರು ಏನಾರು ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾವು ಒಂದು ದಾರಿ ತೋರಿಸುವಂತ ನಮ್ ಗುರುಗಳು ಹೇಳ್ತಿದ್ರು, ಹೀಗೆ ಹೋಗುದೊಂದು ದಾರಿ. ಈ ದಾರಿಯಲ್ಲಿ ಹೋಗುವಾಗ ನೀವು ಬದಲಾವಣೆ ಮಾಡ್ಕೊಳ್ಬಹುದು. ಏನಾದ್ರು ಲಯ ಗಟ್ಟಿ ಆಗ್ತದೆ, ತಾಳ ಕರೆಕ್ಟ್ ಆಗ್ತದೆ. ಹಾಗೆ ಅಲ್ಲಿ ಮೇಳಕ್ಕೆ ಹೋದಾಗ ಅಲ್ಲಿ ಕೆಲವು ನಡೆಗಳಿಗೆ ಸರಿಯಾಗಿ ಹೊಂದ್ಕೊಂಡು ಬದಲಾವಣೆ ಮಾಡ್ಕೊಳ್ತಾರೆ. ಅದು ಅನಿವಾರ್ಯ ಕೂಡ. ಈಗ ಮೇಳಕ್ಕೆ ಹೋದ್ಮೇಲೆ ಅದು ಅನಿವಾರ್ಯ ಕೂಡ. ಆದ್ರೆ ಒಂದು ಬೇಜಾರಿನ ಸಂಗತಿ ಅಂದ್ರೆ, ಅಷ್ಟತಾಳ 2ನೇ ಕಾಲ ಇದೆ, ತಯ್ಯ ತಾತ ತಾತಯ್ಯ ತಾತ ಅಂತ. ಅದು ಮೇಳದಲ್ಲಿ ಈಗ ಮರೆ ಆಗ್ತಾ ಇದೆ, ಆಲ್ಮೋಸ್ಟ್ ಮರೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ತತ್ತ ಎತ್ತುವಾಗ ಮಾತ್ರ ಅಷ್ಟತಾಳ ಇರ್ತದೆ, ಅದು ಕೊನೆಗೆ ಏಕತಾಳಕ್ಕೆ ಹೋಗ್ತದೆ. ಅಷ್ಟತಾಳ ಹಾಕುದೇ ಇಲ್ಲ, ಏಕತಾಳ ಹಾಕೊಂಡು ಪದ್ಯ ಹೇಳ್ತಾರೆ. ಮುಕ್ತಾಯ ತೋದಿನ ತಕದಿನ ಅಂತಾರೆ, ಆದ್ರೆ ಮುಕ್ತಾಯ ಏಕತಾಳದ ಲಯದಲ್ಲಿ ಇರ್ತದೆ, ತೋದಿನ ತಕದಲ್ಲಿ ಇರುವುದಿಲ್ಲ. ತಯ್ಯ ತಾ ತಯ್ಯ ತಾ ತೋದಿನ್ನ ತಕ ದಿನ್ನ ತೈತ ದಿನ್ನ ದಿನ್ನ ದಿನ್ ಹೀಗೆ ಬರ್ಬೇಕು. ಅವ್ರೇನ್ ಮಾಡ್ತಾರೆ, ತೋದಿನ ತಕ ದಿನ ತೈತ ದಿನ ದಿನ ದಿನ್ ಹೇಳುದು ಅಷ್ಟತಾಳದ ಮುಕ್ತಾಯವೇ, ಅದು ಆಗುದು ಏಕತಾಳ ಆಗ್ತದೆ. ಅದೊಂದು ನಿಜವಾಗಿ ನಾವು ಉಳಿಸ್ಕೊಳ್ಬೇಕು ಅದನ್ನ.
ಯಾಕಂದ್ರೆ ಹಿಂದೆ ಇದ್ದ ಪರಂಪರೆಯಲ್ಲಿ ಆ ಕಾಳವೇ ಬಿಟ್ಟು ಹೋದ್ರೆ ನಾಳೆಗೆ ಒಂದು ಕಳೆದು ಹೋಗ್ತಾ ಅದು. ಮೂಲ ಸ್ವರೂಪಕ್ಕೆ ಧಕ್ಕೆ ಆಯ್ತು. ಹೌದೌದು, ಅಂತದ್ದೆಲ್ಲ ನಾಳ್ದವರು ಸ್ವಲ್ಪ ಉಳಿಸ್ಕೊಳ್ಬೇಕು. ಅದೇನು ತೊಂದರೆ ಆಗುದಿಲ್ಲ. ಈಗ ಅದು ಏನಾಗಿದೆ ಅಂದ್ರೆ ಬೆಳೆದು ಹಾಗೆ ಬಂದ ಈಗಿನ ಕಲಾ ಹೊಸ ಹುಡುಗರಿಗೆ ಗೊತ್ತೇ ಇಲ್ಲ ನನ್ನ ಲೆಕ್ಕದಲ್ಲಿ. ಅವ್ರು ಕಲಿಯುವಾಗ ಇಲ್ಲಿ ಕಲಿತಾರೆ, ಮೇಳಕ್ಕೆ ಹೋದ್ಮೇಲೆ ಅದಕ್ಕೆ ಎಳ್ಕೊಂಡು ನಾವು ಕೆಲವೊಮ್ಮೆ ಸಂಘಗಳ ಆಟಕ್ಕೆ ಹೋದ್ರೆ ಅಂತ ಭಾಗವತರು ಬಂದ ನಾವು ಅದನ್ನ ಬಾರಿಸ್ಬೇಕಾಗ್ತದೆ, ಅನಿವಾರ್ಯ. ನಾವು ಎಳ್ಕೊಂಡು ಬರ್ಸ್ಲಿಕ್ಕೆ ಆಗುದಿಲ್ಲ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಮೊದ್ಲೇ ಬರ್ಸುವಾಗ ಚಂಡೆಯವ್ರು ಅಲ್ಲಿಗೆ ಹೋಗ್ತಾರೆ, ಅವ್ರ ಸೌಂಡ್ ಗಟ್ಟಿ ಇರ್ತದೆ ಚಂಡೆದು, ನಾವು ಬಾರಿಸ್ಲೇಬೇಕಾಗ್ತದೆ ಅಂತ. ಆದ್ರೆ ನಾವು ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೇವೆ ಅಷ್ಟೇ, ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಕೆಲವರಿಗೆ. ಅದು ತಪ್ಪಂತಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅಷ್ಟತಾಳದ್ದು. ತಾವು ಬಾರಿಸ್ತಾ ಇರೋದು ಅಥವಾ ತಾವು ಹೇಳ್ತಾ ಇರೋದು, ತಾವು ಕುಣಿತಾ ಇರೋದು. ಮತ್ತೊಂದು ಆದಿತಾಳು ಹಾಗೆ. ಆದಿತಾಳ ಈ ಅಭಿನಯ ಅನ್ನೋ ಒಂದು ಅಂದ್ರೆ ವಿಪರೀತವಾದ ಮಾಡುವ ಅಭಿನಯದಿಂದಾಗಿ ಆದಿತಾಳು ಒಂದು ವ್ಯವಸ್ಥಿತವಾಗಿ ಹೋಗ್ತಾ ಇಲ್ಲ. ಮೊದಲೊಂದು ಆವರ್ತ ಗೆತ್ತಾರೆ, ಪುನಃ ಅಲ್ಲಿಗೆ ಎತ್ತಾರೆ. ಅದು ಏಕತಾಳದ ಇದೆಲ್ಲ ಹೋಗಿ ಕಡೆ ಕುಣಿತ ಬರುವಾಗ ಅರ್ಧದಲ್ಲಿ ಆದಿತಾಳ ಆಗ್ತದೆ. ಅಷ್ಟು ಬಿಟ್ರೆ ಆದಿತಾಳು ಕೂಡ ಕ್ರಮೇಣ ಏನು ಕಳ್ಕೊಳ್ಳುವ ಲಕ್ಷಣ ಉಂಟು. ಇವೆಲ್ಲ ವಿಪರೀತ ಬದಲಾವಣೆಗಳು ಮೂಲ ಸ್ವರೂಪಕ್ಕೆ ಧಕ್ಕೆ ಖಂಡಿತ ಮಾಡ್ತದೆ. ಇಂಥದ್ದಾಗಬಾರ್ದು ಅಂತೇಳಿ. ಹೌದು, ಅದು ನಮ್ಗೆ ಅಂದ್ರೆ ನಮಗ್ ಗೊತ್ತಿದೆ, ಆದ್ರೆ ನಾವು ಮಕ್ಕಳಿಗೆ ಕಲಿಸ್ತೇವೆ ಹಾಗೆ. ಆದ್ರೆ ರಂಗಕ್ಕೆ ಹೋದಾಗ ಅಲ್ಲಿ ಅವ್ರಿಗೆ ಅದು ಗೊಂದಲ ಆಗ್ತದೆ. ಅವರಿಗೆಲ್ಲ ಅನಿವಾರ್ಯ ಅದನ್ನ ಮಾಡಲೇಬೇಕಾಗ್ತದೆ. ನಮ್ಮ ಎಷ್ಟೋ ಜನ ಶಿಷ್ಯರಿದ್ದಾರೆ, ಆದ್ರೆ ಅವ್ರಿಗೆ ಗೊತ್ತಿದೆ ಇದು ತಪ್ಪಂತ ಗೊತ್ತಿದೆ, ಆದ್ರೆ ಅಲ್ಲಿ ಅದನ್ನ ಬಳಸ್ಕೊಳಿಕ್ ಆಗ್ತಾ ಇಲ್ಲ. ಎಲ್ರು ಹಾಗೆ ಮಾಡೋದ್ರಿಂದ ಇವ್ರು ಒಬ್ರು ಮಾಡಿದ ಕೂಡ ಅವರು ಏನೇನೋ ಮಾತಾಡ್ತಾರೆ, ಉಳಿದವ್ರು ಇವನನ್ನ. ಹೌದೌದು. ಇನ್ನೊಂದು ಏನಂದ್ರೆ ಈಗ ಚಂಡೆ ಮೊದ್ಲವರಿಗೆ ನಾವು ಹೋದ್ರು ಅದನ್ನೇ ಬಾರಿಸ್ಬೇಕಾಗತ್ತೆ ಅಂತ ಹೇಳಿದೆ ಅಲ್ಲ, ಅಲ್ಲಿ ಮೂಲವಾಗಿ ಎಲ್ಲಿ ತಪ್ಪು ಅಂದ್ರೆ ಭಾಗವತಿಗೆಲ್ಲ ಅದನ್ನ ಅವ್ರು ಅಳವಡಿಸ್ಕೊಂಡ್ರೆ ಅದು ಮತ್ತೆ ಎಲ್ಲೂ ಏನಾಗುದಿಲ್ಲ. ಯಾಕಂದ್ರೆ ಮುಖ್ಯವಾಗಿ ಭಾಗವತರು ಅದನ್ನ ತಗೊಳ್ಳೋದು ಲಯ. ಆಮೇಲೆ ಅವರು ಅದಕ್ಕೆ ಹೋಗ್ಬಾರ್ದು, ಅವ್ರು ಅಷ್ಟತಾಳವನ್ನೇ ಹಿಡ್ಕೊಂಡು ಪದ್ಯ ಹೇಳಿದ್ರೆ ಆಗ ಸ್ಪಷ್ಟತೆ ಇರ್ತದೆ. ಈಗ ನೀವು ತತ್ತತೆ ಪದ್ಯ ಹೇಳುವಾಗ ಹೆಚ್ಚಿನ ಭಾಗವತರು ಹೇಳುವಾಗ ಅವ್ರು ಏನ್ ಹೇಳ್ತಾರಂತ ಗೊತ್ತಾಗಲ್ಲ. ಅವ್ರು ಕನ್ನಡದಲ್ಲಿ ಹೇಳ್ತಾರೋ ಯಾವ ಭಾಷೆಯಲ್ಲಿ ಹೇಳ್ತಾರೆ ಅಂತ ಗೊತ್ತಾಗುದಿಲ್ಲ. ಕೆಲವು ಶಬ್ದಗಳೇ ಗೊತ್ತಾಗುದಿಲ್ಲ. ಗೊತ್ತಾಗ್ಲಿಕ್ಕೆ ಅದು ಅಷ್ಟು ಒದಗುದಿಲ್ಲ, ಸ್ಪೀಡ್ ಇರ್ತದೆ ಲಯ, ಅವ್ರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಅಷ್ಟತಾಳದ ಪದ್ಯಗಳು ತುಂಬಾ ಜುಡುಕಾಗಿರ್ತದೆ, ತುಂಬಾ ಅಕ್ಷರಗಳು ಜಾಸ್ತಿ ಇರ್ತದೆ, ಅದನ್ನ ಹೇಳಿಕ್ಕೆ ಆಗುದಿಲ್ಲ. ನಮ್ಮ ಕೆರಮನೆ ಮಾವಲ ಹೇಳ್ತಿದ್ರು, ನೀವು ಎಷ್ಟು ಚುರುಕಿ ಹೇಳಿ, ಆದ್ರೆ ಸಾಹಿತ್ಯ ಸ್ಪಷ್ಟತೆ ಇರಬೇಕು. ಚುರುಕಿನ ಪದ್ಯ ಅಂದ್ಕೊಂಡ್ರೆ ಒಟ್ಟು ಹೋಯ್ ಅಂತ ಹೇಳುದಲ್ಲ, ಅದು ಅರ್ಥ ಆಗ್ಬೇಕು ಕೂತವನಿಗೆ. ಅದ್ರ ಉದ್ದೇಶನಪ್ಪ ಹೇಳುವಂತದ್ದು. ಪದ್ಯ ಇಲ್ದ್ರ ಹಾಗೆ ಅರ್ಥ ಹೇಳ್ಕೊಂಡು ಹೋಗ್ಬೋದಲ್ಲ, ಖಂಡಿತವಾಗಿ ಅಲ್ವಾ? ಪದ್ಯವೂ ಅರ್ಥ ಆಗ್ಬೇಕು ಕೂತವನಿಗೆ, ನೋಡುವವರಿಗೆ. ಆಮೇಲೆ ಅರ್ಥ ಹೇಗೂ ಇದೆ. ಪದ್ಯ ಅರ್ಥ ಆಗದಿದ್ದಂಗೆ ಒಟ್ರಾಸಿ ಹೇಳಿದ್ರೆ ಅದು ಅಷ್ಟು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಸಾಹಿತ್ಯ ಸ್ಪರ್ಧೆಗೆ ನಾನು ಅಷ್ಟತಾಳದ ಪದ್ಯ, ನನಗೆ ಮಕ್ಕಳಿಗೆಲ್ಲ ಪದ್ಯ ಹೇಳ್ತಾನೆ ಕೆಲವು ಆಟಗಳಿಗೆ. ನಾನು ಏಕತಾಳದಲ್ಲಿ ಹೇಳುದಿಲ್ಲ, ನಾನು ಅಷ್ಟತಾಳದಲ್ಲೇ ಹೇಳುವುದು, ತ್ವರಿತ ಅಷ್ಟದಲ್ಲಿ. ಆಮೇಲೆ ಕುಣಿತಾರೆ ಮಕ್ಕಳು. ಅಂದ್ರೆ ಭಾಗವತರ ಕೈಯಲ್ಲಿ ಇರುದು. ಭಾಗವತರ ಬದಲಾವಣೆ ಆದ್ರೆ ಉಳಿದರು ಆಟೋಮೆಟಿಕ್ ಆಗಿ ಬದಲಾವಣೆ ಆಗ್ತಾರೆ. ಯಾಕಂದ್ರೆ ಭಾಗವತರ ಅನುಸರಿಸಿಕೊಂಡು ಇರುದಲ್ಲ ಅವರು. ಭಾಗವತರ ಲಯಕ್ಕೆ ಚಂಡೆ ಮೊದಲೇ. ಹೌದೌದು. ಭಾಗವತರು ಕೂಡ ಅಂದ್ರೆ ಸ್ವಲ್ಪ ಸಮಯ ಅವ್ರಿಗೆ ರಗಳಾಗಿ ಕಾಣಬಹುದು, ಏನಾದ್ರು ಹೇಳ್ಬೋದು. ಆದ್ರೆ ಅದು ಕ್ರಮೇಣ ಅಭ್ಯಾಸ ಆಗ್ತದೆ ಅವ್ರಿಗೆ. ಭಾಗವತರ ಗಟ್ಟಿ ಬೇಕು. ಮುಖ್ಯವಾಗಿ ಭಾಗವತರ ತಪ್ಪಾರು. ಭಾಗವತರ ತಪ್ಪಿದ್ರೆ ಉಳಿದವ್ರೆಲ್ಲೂ ಅವ್ರನ್ನ ಅನುಸರಿಸ್ಕೊಂಡು ಹೋಗೋದ್ರಿಂದ ತಪ್ತಾರೆ. ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಯಾರೆ ನೀನು ಭುವನ ಮೋಗಿನಿ, ಯಾರೆ ನೀನು ಭುವನ ಮೋಗಿನಿ.